ನಮಸ್ತೆ ಆತ್ಮೇಲೆ ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು. ಇನ್ನೇನು ಶಾಲಾ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಎಕ್ಸಾಮ್ಸ್ ಬರ್ತಾ ಇದೆ. ಸೊ ಪೇರೆಂಟ್ಸ್ಗೆಲ್ಲರಿಗೂ ಕೂಡ ಆಶಿಸಿರುತ್ತೆ ನಮ್ಮ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಓದಿ ಆ ಎಕ್ಸಾಮ್ಸಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಲಿ ಅಂತ, ಸೊ ಪಾಸ್ ಆಗಲಿ ಅಂತ. ಸೊ ಈ ಎಲ್ಲ ಆಶಿಸಿರುತ್ತನ ನಮ್ಮ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ನ ಕೊರತೆ ಇದೆ, ಏಕಾಗ್ರತೆಯ ಕೊರತೆ ಇದೆ, ಅಥವಾ ಕಲಿಕಾ ಸಾಮರ್ಥ್ಯತೆ ಕಮ್ಮಿ ಇದೆ. ಇಂಥವ್ರು ಎಲ್ರಿಗೂ ಕೂಡ, ಅದರಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೂ ಮತ್ತು ಪೇರೆಂಟ್ಸ್ಗೂ ಕೂಡ ಒಂದಿಷ್ಟು ಗೊಂದಲ ಇರುತ್ತೆ. ಈ ಟೈಮಲ್ಲಿ ನಾವು ಕಲರ್ ನ್ಯೂಮರಾಲಜಿ ಅಂದರೆ ಕೆಲವೊಂದು ನಂಬರ್ಗಳನ್ನು ಕೆಲವೊಂದು ಬಣ್ಣಗಳಲ್ಲಿ ಬೆಳೆಸಿ ಕೆಲವೊಂದು ರಿಫ್ಲೆಕ್ಸ್ನ ಮೇಲೆ ನಂಬರ್ ಹಾಕೋದು, ಅದು ಮ್ಯಾಜಿಕ್ ರೀತಿ ವರ್ಕ್ ಆಗುತ್ತೆ. ಕಲಿಕಾ ಸಾಮರ್ಥ್ಯತೆಯನ್ನು ವೃದ್ಧಿಸುವಲ್ಲಿ, ಏಕಾಗ್ರತೆಯನ್ನು ವೃದ್ಧಿಸುವಲ್ಲಿ ಇದು ಸಹಕಾರಿಯಾಗುತ್ತೆ. ಸೊ ಯಾವ್ಯಾವ ಕಲ್ಲರು ಎಲ್ಲೆಲ್ಲ ಹಾಕೋದು, ಇಲ್ಲಿ ನಾವು ಒಟ್ಟು ಒಂದು 6 ಕಲರನ್ನು ಬಳಸೋದು. ಪಿಂಕು, ಬ್ಲ್ಯಾಕು, ಸ್ಕೈ ಬ್ಲೂ, ಆರೆಂಜು, ಪರ್ಪಲ್ಲು ಮತ್ತು ಯೆಲ್ಲೋ. ಈ ಎಲ್ಲ ಕಲರ್ಗಳನ್ನು ಕೆಲವೊಂದು ನಂಬರ್ಗಳನ್ನು ಹಾಕೋದು. ಈ ಎಲ್ಲ ಕಲರ್ಗಳನ್ನು ಬಳಸ್ಕೊಂಡು ಕೆಲವೊಂದು ನಂಬರ್ಗಳನ್ನು ಹಾಕೋದು. ಎಸ್ಪೆಷಲಿ ಮೇಲೆ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ, ಅದು ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ನಾವು ನಮ್ಮ 10 ಬೆರಳುಗಳು ಕೂಡ 10 ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಂದೊಂದು ಬೆರಳು ಕೂಡ ಒಂದೊಂದು ತತ್ವವನ್ನು, ಒಂದೊಂದು ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನಾವು ಕೆಲವೊಂದು ಕಲರ್ಗಳನ್ನು ನಂಬರ್ಗಳ ಮುಖೇನ ಹಾಕೋದು. ಮೊದಲಿಗೆ ಬ್ಲ್ಯಾಕ್ ಕಲರ್ನ ಸಹಾಯದಿಂದ 2 ಹೆಬ್ಬೆಟ್ಟು ಉಗುರು ಕೆಳಗಡೆ ನೋಡಿ, ಇಲ್ಲಿ 0 ಅಂತ ಬರೆದಿದೆ. ಇದು ಸೋಲು ಮತ್ತು ಡಾರ್ಕ್ನೆಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರ ಕೆಳಗೆ ನೀವು ಉಗುರು ಕೆಳಗಡೆ ಬ್ಲ್ಯಾಕ್ ಕಲರಲ್ಲಿ 0 ಅಂತ ಬರೆಯೋದು. 2 ಹೆಬ್ಬೆಟ್ಟಿನ ಉಗುರಿನ ಕೆಳಗಡೆ ಬ್ಲ್ಯಾಕಲ್ಲಿ 0 ಅಂತ ಬರುತ್ತೆ. ಹಾಗೆ ಎಡಗೈನ ತೋರು ಬೆರಳು, ಅದರ ಹಿಂಬದಿಯಲ್ಲಿ ಸ್ಕೈ ಬ್ಲೂ ಕಲರ್ನ ಸಹಾಯದಿಂದ ನಂಬರ್ 3 ಅಂತ ಬರೆಯೋದು. ಈ ರೀತಿ ನಂಬರ್ 3 ಅಂತ, ಈ ರೀತಿ ನಂಬರ್ 3 ಸ್ಕೈ ಬ್ಲೂ ಕಲರಲ್ಲಿ ಬರೆಯೋದು. ಹಾಗೆ ಎಡಗೈ ಉಂಗುರ ಬೆರಳು, ಅದು ಟೈಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನಂಬರ್ 6 ಆರೆಂಜಲ್ಲಿ ನಂಬರ್ 6 ಅಂತ ಬರೆಯೋದು. ಈ ರೀತಿ ನಂಬರ್ 6 ಆರೆಂಜ್ ಅಂತ ಬರೆಯೋದು. ಹಾಗೆ ನಂಬರ್ 1 ಪರ್ಪಲ್ ಅಂತ ಬಲಗೈ ಕಿರುಬೆರಳು ಉಗುರು ಕೆಳಗಡೆ ಬರ್ಕೊಳ್ಳೋದು. ಈ ರೀತಿ ಬಲಗೈ ಕಿರುಬೆರಳು ಉಗುರು ಕೆಳಗಡೆ ನಂಬರ್ 1 ಪರ್ಪಲ್ ಕಲರು, ಇದು ಆಕಾಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಸ್ಪೇಸ್ ಇರಬೇಕು. ನೀವೇನಾರು ಕಲಿತೀರಾ, ಏನಾರ ನಿಮ್ಮ ತಲೆಯಲ್ಲಿ ಉಳಿಬೇಕು ಅಂದರೆ ನಂಬರ್ 1 ತಲೆ ಖಾಲಿ ಇರಬೇಕು ಅಂತ, ಅಲ್ಲಿ ನಂಬರ್ 1 ಪರ್ಪಲ್ ಇದು ಕಲಿಕಾ ಸಾಮರ್ಥ್ಯತೆಯನ್ನು ವೃದ್ಧಿಸುವಲ್ಲಿ. 2 ಹೆಬ್ಬೆಟ್ಟು ಉಗುರು ಕೆಳಗಡೆ ಬ್ಲ್ಯಾಕ್ ಹಾಕಬೇಕು. ಎಡಗೈನ ತೋರು ಬೆರಳು ಉಗುರು ಕೆಳಗಡೆ ನಂಬರ್ 3 ಸ್ಕೈ ಬ್ಲೂ, ಎಡಗೈ ಉಂಗುರ ಬೆರಳು ಉಗುರು ಕೆಳಗಡೆ ನಂಬರ್ 6, ಬಲಗೈ ಕಿರುಬೆರಳು ಉಗುರು ಕೆಳಗಡೆ ನಂಬರ್ 1 ಪರ್ಪಲ್ ಕಲರ್. ಇದು ಕಲಿಕಾ ಸಾಮರ್ಥ್ಯನ ವೃದ್ಧಿಸುವಲ್ಲಿ. ಹಾಗೆ ಏಕಾಗ್ರತೆಗೂ ಕೂಡ ಕೆಲವೊಂದು ನಂಬರ್ಗಳನ್ನು ಬಳಸೋದು. ಸ್ಕೈ ಬ್ಲೂ ಕಲರ್ನ ಸಹಾಯದಿಂದ ಎಡಗೈ ತೋರು ಬೆರಳು ಮೊದಲನೇ ಜಾಯಿಂಟ್ ಮಧ್ಯದಲ್ಲಿ ನಂಬರ್ 3 ಅಂತ ಹಾಕೋ. ಹಾಗೆ ಅಂಗೈಯಲ್ಲಿ ಲಿವರ್ನ ರಿಫ್ಲೆಕ್ಸ್ ಬರುತ್ತೆ ಸುಜೋಕ್ನ ಚಾರ್ಟ್ನ ಪ್ರಕಾರ. ಇಲ್ಲಿ ನಂಬರ್ 3 ಅಂತ ಸ್ಕೈ ಬ್ಲೂ ಅಲ್ಲಿ ಬರೆಯೋದು. ಹಾಗೆ ಪೃಥ್ವಿ ತತ್ವ ಚೆನ್ನಾಗಿದ್ದಾಗ ನಮ್ಮ ಬಾಡಿಲಿ ಎಲ್ಲ ಹೋಲ್ಡ್ ಆಗುತ್ತೆ, ಮೆಮೊರಿ ಕೂಡ ಚೆನ್ನಾಗಿ ಹೋಲ್ಡ್ ಆಗುತ್ತೆ. ಬಲಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟ್ ಹತ್ರ ಯೆಲ್ಲೋ ಕಲರಲ್ಲಿ 5 ಅಂತ ಬರೆಯೋದು. ಇದು 5 ಕಾಣಲ್ಲ, ಯೆಲ್ಲೋ ಕಲರಲ್ಲಿ ಬರೆದ್ರೆ ಕಾಣಲ್ಲ. ಈ ಯೆಲ್ಲೋ ಕಲರಲ್ಲಿ ಫಸ್ಟ್ನೇ ಜಾಯಿಂಟಲ್ಲಿ 5 ಅಂತ ಬರೆಯೋದು. ಹಾಗೆ ನಮ್ಮ ಬಲಗೈ ಮಧ್ಯದ ಬೆರಳು ಮೈಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ 2 ಮಧ್ಯದ ಬೆರಳು. ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಬಲಗೈನ ಮಧ್ಯದ ಬೆರಳಲ್ಲಿ ಪಿಂಕ್ ಕಲರಲ್ಲಿ 8 ಅಂತ ಬರೆಯೋದು. ಈ ರೀತಿ 8 ಅಂತ ಪಿಂಕ್ ಕಲರಲ್ಲಿ ಬರೆಯೋದು. ಸೊ ಈ ರೀತಿ ಏಕಾಗ್ರತೆಗೆ ಏನು ಮಾಡಬೇಕಂದ್ರೆ ಬಲಗೈ ಮಧ್ಯದ ಬೆರಳು 8 ಅಂತ ಬರೆಯೋದು. ಬಲಗೈ ಉಂಗುರದ ಬೆರಳಲ್ಲಿ ಮೊದಲನೇ ಜಾಯಿಂಟ್ ಹತ್ರ ಯೆಲ್ಲೋ ಕಲರಲ್ಲಿ 5 ಅಂತ ಬರೆಯೋದು. ಎಡಗೈ ತೋರು ಬೆರಳಲ್ಲಿ ಇಲ್ಲಿ ಮೊದಲನೇ ಜಾಯಿಂಟ್ ಹತ್ರ 3 ಬರೆಯೋದು. ಹಾಗೆ ಲಿವರ್ ರಿಫ್ಲೆಕ್ಸ್ಗೆ 3 ಅಂತ ಬರೆಯೋದು. ಈ ರೀತಿ ಕಲರ್ಸನ್ನು ನಂಬರ್ಸಲ್ಲಿ ಬರೆಯೋದರಿಂದ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ, ಏಕಾಗ್ರತೆಯನ್ನು ವೃದ್ಧಿಸ್ಬೋದು. ಸೊ ಈ ಎಕ್ಸಾಮ್ ಟೈಮಲ್ಲಿ ಇವೆಲ್ಲವೂ ಕೂಡ ಸೂಕ್ತವಾಗಿರ್ತಾರೆ. ಸೊ ಈ ನಂಬರ್ಸನ್ನು ನೀವು ಬರ್ಕೊಂಡು ಎಕ್ಸಾಮ್ಗೆ ಹೋದರೆ ಅಲ್ಲಿ ಅಲೋ ಮಾಡೋದಿಲ್ಲನಾ ಏನೇನೋ ಬರ್ಕೊಂಬಂದಿದ್ದಾರೆ ಅಂತ.
ಸೊ ನೀವು ಸ್ಟಡಿ ಮಾಡ್ಬೇಕಾದ್ರೆ ಓದ್ಬೇಕಾದ್ರೆ ಈ ನಂಬರ್ಸನ್ನು ಬರ್ಕೊಳ್ಳಿ, ಚೆನ್ನಾಗಿ ಓದಿ. ಈ ನಂಬರ್ಸು ಕಲರ್ಸು ಕೂಡ ಮ್ಯಾಜಿಕ್ ಥರ ನಿಮಗೆ ಸಪೋರ್ಟ್ ಮಾಡತ್ತನ ನಿಮ್ಮ ಲರ್ನಿಂಗ್ ಸ್ಕಿಲ್ನ ಬಿಲ್ಡ್ ಮಾಡಲಿಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ಇದು ಬಹಳ ಅಗತ್ಯತೆ ಆಗಿರುತ್ತೆ. ಸೊ ಯಾರೆಲ್ಲ ಮಕ್ಕಳು ಸ್ವಲ್ಪ ವೀಕ್ ಇದ್ದಾರೆ, ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಇಲ್ಲ, ಅಥವಾ ಮೆಮೊರಿ ಪವರ್ ಕಮ್ಮಿ ಇದೆ, ಅವ್ರಿಗೆಲ್ಲರಿಗೂ ಕೂಡ ಈ ನಂಬರ್ಸು ಕಲರ್ಸು ತುಂಬ ಅದ್ಭುತವಾಗಿ ಹೊರಕಾಗುತ್ತೆ. ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿನ ಸದುಪಯೋಗ ಪಡೆದುಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.